ಹೋಗ್ತಾಯಿಲ್ಲ, ಇಲ್ಲ ಮನೆ ಹತ್ರನೂ ಇರ್ತಾಯಿಲ್ಲ, ಅವ್ರು ಸುಮ್ಮನೆ ಬರ್ತಾನೆ ಐತೆ ಫ್ರೆಂಡ್ಸ್. ನಮ್ಮನ್ನು ಹೋಗೋಕ್ಕೂ ಬಿಡ್ತಾಯಿಲ್ಲ ಫ್ರೆಂಡ್ಸ್. ನಾವಿವತ್ತು ಅಕ್ಕರ ಹೊಲದ ಹತ್ರ ಇರೋ ಮಶಾಂದಮ್ಮ ಅನ್ನೋ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ಬನ್ನಿ ಫ್ರೆಂಡ್ಸ್, ಹೋಗೋಣ. ಫ್ರೆಂಡ್ಸ್, ಬೈಕು ಹೊತ್ತಲ್ಲ ಅದು ನಾವು ಕರ್ಕೊಂಡು ಹೋಗೋಕ್ಕೆ. ಅಲ್ಲಿ ಓಡಿಸಿದ್ರು ಮನೆ ಹತ್ರನೂ ಹೋಗ್ತಾಯಿಲ್ಲ, ನಮ್ಮ ಜೊತೆನೇ ಬರ್ಬೇಕು. ಅದಕ್ಕೆ ನಾವು ನಿಧಾನಕ್ಕೆ ಹೋಗ್ತಾಯಿದ್ದೀವಿ. ಅವ್ರು ಆಮೇಲೆ ಬರ್ತಾವೆ ನಮ್ಮ ಜೊತೆ ಅಂತ ನೋಡಿ. ಎಷ್ಟು ಇದು ಮಾಡಿದ್ರು ಹೋಗ್ತಿಲ್ಲ. ಈ ಕಡೆ ಬಂದ ಫ್ರೆಂಡ್ಸ್ ನೋಡಿ, ನಮ್ಗಿಂತ ಮುಂದೆ ಅವನೇ ಹೋಗ್ತಾವನೆ. ಮಶಾಂದಮ್ಮ ಅಂತ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇದು ದೇವನಹಳ್ಳಿ ಸೇರ್ಕೊಳ್ಳುತ್ತಂತೆ. ಇದು ಗೊರ್ಲಸಳ್ಳಿಗೆ ಬಂದರೂ ಈ ದೇವಸ್ಥಾನಕ್ಕೆ ಬರ್ಬೋದು. ಈ ಕಡೆ ಈ ಬೋರ್ಡ್ ಹಾಕಿದಾರಲ್ಲ, ಈ ಕಡೆ ರೋಡ್, ಈ ಕಡೆ ಗೊರ್ಲಸಳ್ಳಿ ಅಂತ ಆ ಕಡೆ ಸೈಡು. ಈ ಕಡೆ ಸೈಡ್ ಬಂದರೆ ಇದು ದೇವನಹಳ್ಳಿ ಅಂತ. ಇದು ಬನ್ನಿ, ದೇವಸ್ಥಾನ ಯಾವ ಥರ ಐತಿ, ಇದ್ರ ವಿಶೇಷತೆ ಏನು ಅಂತ ಎಲ್ಲನೂ ತಿಳಿಸ್ತೀನಿ. ವಿಡಿಯೋ ನೋಡಿ ಫ್ರೆಂಡ್ಸ್, ಬನ್ನಿ. ಮುಗೀತು ಓದಿ. ನಮ್ಮ ಅಣ್ಣ ಮಶಾಂದಮ್ಮ ಅಂತ. ಇಲ್ಲಿ ಮಂಗಳವಾರ ಮತ್ತು ಶುಕ್ರವಾರ 2 ದಿನ ದೇವ್ರು ಬರುತ್ತೆ, ಮತ್ತು ಅಮಾವಾಸ್ಯೆ ಮತ್ತು ಹುಣ್ಣಿಮೆಗೂ ದೇವ್ರು ಬರುತ್ತೆ. ಮತ್ತು ಯಾವುದೇ ರೀತಿ ಕಷ್ಟಗಳಿದ್ರೂ ಪರಿಹಾರ ಆಗುತ್ತೆ. ಮತ್ತು ಮೈ ಮೇಲೆ ಶಂಕೆ ಏನಾದರೂ ಇದ್ದರೆ ಅದೆಲ್ಲ ಪರಿಹಾರ ಮಾಡಿಕೊಡ್ತಾರೆ. ಮತ್ತು ಈ ದೇವಸ್ಥಾನದಲ್ಲೇ ಮಂಡ್ಲಕ್ಕೆ ಹಾಕೋತಾರೆ. ಅವರು ಐನಾರು ಪೂಜಾರು ಹೇಳ್ತಾರೆ ಇಷ್ಟು ದಿನ ಇರಬೇಕು ಅಂತ, ಅಷ್ಟು ದಿನ ಇರಬೇಕಾಗುತ್ತೆ. ಬನ್ನಿ, ದೇವ್ರು ಯಾವ ಥರ ಐತೆ ಅಂತ ಒಳಗಡೆ ಇರೋಲ್ಲ, ಪೂಜಾರು ಇದ್ದಾರೆ ಅಂತ ತೋರಿಸ್ತೀನಿ. ಆಂಟಿ ಇದ್ದಾರೆ, ಅವ್ರನ್ನ ಕೇಳೋಣ ಬನ್ನಿ, ದೇವಸ್ಥಾನ ಬಗ್ಗೆ ಏನು ಅಂತ ಹೇಳ್ತಾರೆ. ಇದು ಆಂಟಿ ಇದೆ ಇಲ್ಲಿ. ಆಂಟಿ ನಿಮ್ಗೆ ಗೊರ್ಲಸಳ್ಳಿ ಅಂತೆ ದೇವಸ್ಥಾನಕ್ಕೆ ಬಂದೈತೆ. ಎಷ್ಟು ಮೂರ್ಗೀತಿ ಮಂಡ್ಲಕ್ಕೆ ಹಾಕಿದ್ದೀವಿ. ಇವರು 6 ಗೀತಿ ಮಂಡ್ಲಕ್ಕೆ ಹಾಕಿದಾರಂತೆ. ಹುಷಾರಾಗೈತೆ, ಒಳ್ಳೇದಾಗೈತೆ, ಪರವಾಗಿಲ್ಲ. ಏನು ಮಾಡ್ಕೊಂಡ್ರು ನಂಬ್ಕೊಂಡ್ರೆ ಹುಷಾರಾಗಿ ಒಳ್ಳೇದಾಗುತ್ತೆ. ಪರವಾಗಿಲ್ಲ, ದೇವರಲ್ಲಿ ಸತ್ಯ ಐತೆ. ಫ್ರೆಂಡ್ಸ್ ನೋಡಿ, ನಿಮಗೂ ಯಾವುದೇ ರೀತಿ ಕಷ್ಟ ಇದ್ರೂ ಈ ದೇವಸ್ಥಾನಕ್ಕೆ ಬನ್ನಿ, ಅಡ್ರೆಸ್ ಹಾಕಿರ್ತೀನಿ. ಯಾವುದೇ ರೀತಿ ಏನೇ ತೊಂದರೆ ಇದ್ರೂ ಪರಿಹಾರ ಆಗುತ್ತೆ. ಫ್ರೆಂಡ್ಸ್ ನೋಡಿ, ಇಲ್ಲಿ ಆಂಟಿ ಗೊತ್ತಿದೆ. ನೀವ್ಯಾರಂತೆ ಮಾಡ್ಲಿಕ್ಕಿರೋದು? ಆಂಟಿನೇ ಮಾಡ್ಲಿಕ್ಕಿರೋದು ಫ್ರೆಂಡ್ಸ್. ಇಲ್ಲೊಂದು ಆಂಟಿ ಇದೆ, ಬನ್ನಿ ಮಾತಾಡ್ಸೋಣ. ಇವರು ಇದ್ದಾರಾ? ನೀವು ನೋಡ್ಕೊತಿರೋದ? ನೈಟ್ ಹೊತ್ತು ಒಬ್ಬರೇ ಇರೋದಾ? ಜೊತೆಲಿ ಆಂಟಿ ಜೊತೆ ಇವರು ಇರ್ತಾರೆ. 3 ಜನ ಇರ್ತಾರಂತೆ. ಬೇಕಾದ್ರೆ ಒಬ್ಬರನ್ನೇ ಇರಕ್ ಬಿಡಲ್ಲ, ಬೇಕಾದ್ರೆ ಯಾರು ಅವ್ರ ಜೊತೆ ಇರ್ಬೋದು. ಇಲ್ಲಿ ಬೇಕಾದ್ರೆ ಮಾಡ್ಕೋಬಹುದು. ಫ್ರೆಂಡ್ಸ್ ನೋಡಿ, ದೇವಸ್ಥಾನಕ್ಕೆ ಬನ್ನಿ, ಅಡ್ರೆಸ್ ಹಾಕಿರ್ತೀವಿ. ನೋಡಿ ಯಾವ ಥರ ಐತಿ ದೇವಸ್ಥಾನ ಅಂತ. ಇಷ್ಟು ಸಿಂಪಲ್ಲಾಗಿ ಐತೆ ದೇವಸ್ಥಾನ ಅಂತ ಅನ್ಕೋಬೇಡಿ. ಪವರ್ಫುಲ್ ದೇವರು ಮಂತ್ರ ಅಂದರೆ ಬಂದಾಗಲೇ ಗೊತ್ತಾಗೋದು ಯಾವ ಥರ ಏನು ಅಂತ. ಇಲ್ಲಿಗೆ ಇಲ್ಲಿ ಪೂಜೆ ಮಾಡ್ತಾರೆ ಎಲ್ಲ ನೋಡಿ ಫ್ರೆಂಡ್ಸ್. ಅಂದರೆ ಇವಾಗ ಸ್ವಲ್ಪ ಕಡಿಮೆ ಜನ ಇದ್ದಾರೆ, ಮಂಗಳವಾರ ಶುಕ್ರವಾರ ಜಾಸ್ತಿ ಜನ ಇರ್ತಾರೆ. ಫ್ರೆಂಡ್ಸ್, ಯಾವುದೇ ಕಷ್ಟ ಇದ್ದರೂ ಮತ್ತು ಶಂಕೆ ಥರ ಆಗಿ ಯಾವುದೇ ದೇವಸ್ಥಾನಕ್ಕೆ ಹೋಗಿ ಪರಿಹಾರ ಸಿಕ್ಕಿಲ್ಲ ಅನ್ನೋರು ಮಶಾಂದಮ್ಮಗೆ ಒಂದ್ಸರಿ ಬನ್ನಿ ಫ್ರೆಂಡ್ಸ್, ನಿಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ. ಮಾಡ್ತಾಯಿದ್ದೀವಿ ಭವ್ಯಗೌಡ ಯೂಟ್ಯೂಬ್ ಚಾನಲ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು. ಬಾಯ್.